ಹೆಲಿಕಾಪ್ಟರಲ್ಲಿ ಪ್ರವಾಹ ಬಂದಂಥ ಸ್ಥಳಗಳಿಗೆ ಭೇಟಿ ನೀಡ್ತಾ ಇರತಕ್ಕಂಥ ಹೆಲಿಕಾಪ್ಟರ್ ಸಿದ್ದರಾಮಯ್ಯನವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಂತೂ ಇಂತೂ ಹೆಲಿಕಾಪ್ಟರಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂಥದ್ದಕ್ಕೆ ಹೊರಟಿದ್ದೀರಾ. ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ. ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ, ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡಕ್ಕೆ ಬರ್ತಾ ಇರೋದು. ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು, ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು. ನೀವು ನಮ್ಮದೇ ರಾಜ್ಯ. ಒಂದು ನಿಮ್ಮ ಪ್ರಶ್ನೆ, ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮಗೆ ಗೆರವ್ ಹಾಕ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ? ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಆ್ಯಕ್ಚುಲಿ ನೀವು ಹೋಗಿ ಆ ಜಿಲ್ಲೆಯಲ್ಲಿ ಕೂತು ಅಧಿಕಾರಿಗಳ ಸಭೆ ಕರೆದು, ರೈತರ ಸಭೆ ಕರೆದು, ಪರಿಹಾರ ನಾನು ಏನು ಕೊಡ್ತೀನಿ, ಜೋಳ ಇರ್ಬೋದು, ತೊಗರಿ ಇರ್ಬೋದು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪರಿಹಾರ, ರಸ್ತೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಶಾಲೆಗಳಿಗೆ ಎಷ್ಟು ಪರಿಹಾರ, ಬಿದ್ದೋಗಿರೋ ಅಂಗನವಾಡಿಗಳಿಗೆ ಎಷ್ಟು ಪರಿಹಾರ, ಇದನ್ನು ಘೋಷಣೆ ಮಾಡಬೇಕು. ಸರ್ಕಾರದ ಕರ್ತವ್ಯ. ನಾವು ಕೂಡ ಸರ್ಕಾರದಲ್ಲಿದ್ದು ಕಂದಾಯ ಸಚಿವರಾಗಿದ್ದೇನೆ. ಪ್ರತಿ ಡಿಸಾಸ್ಟರ್ಗೂ ಸಪ್ರೇಟ್ ಆದೇಶಗಳನ್ನು ಹೊರಡಿಸ್ಬೇಕು. ಪೂರ್ತಿ 5 ವರ್ಷನೂ ಒಂದೇ ಆದೇಶ ಇರಲ್ಲ. ಯಾವ ಮಳೆ ಬರುತ್ತೋ ಆ ಮಳೆಯನ್ನು ಮೆನ್ಷನ್ ಮಾಡಿ, ಈ ಮಳೆಗೆ ಆದಂಥ ಅನಾಹುತಕ್ಕೆ ನಾವು ಈ ಪರಿಹಾರವನ್ನು ಕೊಡ್ತೀರಿ ಅಂತ ಸರ್ಕಾರ ಆದೇಶ ಹೊರಡಿಸ್ಬೇಕು. ಎಲ್ಲಿ ಹೊರಡಿಸಿದ್ದೀರಾ? ಹೊರಡಿಸದೇ ಇರೋಕ್ಕೆ ಕಾರಣ ಏನು? ಮತ್ತೆ 2 ಕಾರಣನಾ? ಒಂದು, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಖಜಾನೆ ಖಾಲಿಯಾಗಿದೆ. ಎರಡನೇದು, ಕೇಂದ್ರದ ಮೇಲೆ ಗೂಬೆ ಕೂತಿಸೋಕ್ಕೆ ಪ್ರಯತ್ನನಾ? ಈ 2 ಪ್ರಶ್ನೆಗಳು ನಿಮಗೆ. ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಯಿತು. ಒಂದು ಟೀಮ್ ಮಾಡಿ, ಮುಖ್ಯಮಂತ್ರಿಗಳು ಒಂದು ಟೀಮ್ ಮಾಡಿ ಫಸ್ಟು ಅವರು ಸಭೆ ಕರಿಬೇಕಾಯಿತು. ಸಭೆ ಕರೆದು ಒಂದು ಬೆಂಗಳೂರಲ್ಲೋ ಅಥವಾ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಭೆ ಕರೆದು ಅಲ್ಲಿಗೆ ನ್ಯೂಡಲ್ ಆಫೀಸರ್ಸನ್ನು ನೇಮಕ ಮಾಡಬೇಕಾಯಿತು. ಸೆಕ್ರೆಟರಿ ಲೆವೆಲ್ IAS ಅಧಿಕಾರಿಗಳನ್ನು ನೇಮಕ ಮಾಡಬೇಕಾಯಿತು. ಅದಾದಮೇಲೆ ಮಂತ್ರಿಗಳ ಒಂದು ತಂಡವನ್ನು ರಚನೆ ಮಾಡಿ ಆ ಸ್ಥಳಗಳಿಗೆ ಕಳಿಸ್ಬೇಕಾಗಿತ್ತು. ಗಂಜಿ ಕೇಂದ್ರ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಅಲ್ಲಿ ಏನು ಸರಿಯಾದಂಥ ಊಟ ಉಪಚಾರ ಕೊಡ್ತಾ ಇದ್ದಾರಾ ನೋಡಬೇಕಾಗಿತ್ತು. ಜಾನುವಾರುಗಳು ಲಾಸ್ ಆಗಿದ್ದರೆ ಅವ್ರಿಗೆ ಪರಿಹಾರ ಹೆಂಗೆ ಕೊಡ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡೋದು. ಅದು ಬಿಟ್ಬಿಟ್ಟು ಇದುವರೆಗೂ ಯಾವುದೇ ಮಂತ್ರಿನೂ ಕೂಡ ಆ ಕಡೆ ತಲೆ ಹಾಕಿನೂ ಮಲಗಿಲ್ಲ, ಅಲ್ಲಿ ಸುಳ್ದೇ ಇಲ್ಲ. ಯಾವ ಸೀಮೆ ಸರ್ಕಾರ ಇದು? ಜನ ಕೇಳ್ತಾ ಇದ್ದಾರೆ, ಯಾವ ಸೀಮೆ ಸರ್ಕಾರ ಇದು ಅಂತ. ಇತ್ತ ಜನರ ಪಾಲಿಗೂ ಸತ್ತೋಗ್ಬಿಟ್ಟಿದ್ದಾರೆ ಈ ಸರ್ಕಾರ. ಒಟ್ಟಾರೆ ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸೋದ್ರಲ್ಲಿ ಸರ್ಕಾರ ಎಡವಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.